ಆಟೋ ಓಡಿಸಿದ್ರೆ ಜೀವನ ನಡೆಸ್ಬೋದು ಅಂತ ಹೇಳ್ಕೊಂಡು ನಮ್ಗೆಲ್ಲ ಮಾರ್ಗದರ್ಶಕರು ಈ 6 ಜನಕ್ಕೆ ಒಂದು ಚಪ್ಪಾಳೆ ಬರ್ಲಿ. ನೀವುಗಳೆಲ್ಲ ಏನ್ ಈಗ ಹೊಸ ಬೆಂಗಳೂರನ್ನ ನೋಡ್ತಾ ಇದ್ರೋ ಅದ್ರ ಅನುಭವ ಇರೋಂಥವ್ರು. ಈಗ ನೀವು ಇಷ್ಟೊತ್ತು ನಿಂತ್ಕೊಂಡವ್ರು ಕೇಳಿದ್ರೆ ಆ ಬೆಂಗಳೂರಿಗೂ ಈ ಬೆಂಗಳೂರು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ನಿಮ್ಗಳಿಗೆ ಸ್ವಲ್ಪ ಅರ್ಥ ಆಗಿದೆ. ನೀವು ಬಂದ್ಮೇಲೆ ಏನು ಅಷ್ಟೊಂದು ಚೇಂಜ್ ಆಗಿಲ್ಲ ಅಥವಾ ತೀರಾ ಹಳೇದಿಲ್ಲ ಹೊಸದಿಲ್ಲ, ನಿಮ್ಗೆಲ್ಲ ಒಂದು ಅನುಭವ ಆಗಿದೆ. ನಿಮ್ಗೂ ಕೂಡ ನಮ್ಮ ಎಲ್ಲಾ ಸಂಘಟನೆಯ ಪರವಾಗಿ ಇವರು ಕೂಡ ಒಂದು ಹೃದಯಪೂರ್ವಕ ಅಭಿನಂದನೆಗಳು. ಕೊರೋನಾ ಒಂದ್ ವರ್ಷ ಹತ್ ಕಡೆ ಇತ್ ಕಡೆ ಬಂದಿರೋರು. ಕೊರೋನಾದಲ್ಲಿ ನಮ್ ಜೀವನ ಎಲ್ಲ ಹೆಂಗಿತ್ತು, ಕೊರೋನಾ ಆದ್ಮೇಲೆ ಹೆಂಗಾಯ್ತು, ಕೊರೋನಾದಲ್ಲಿ ಏನಾಯ್ತು ನಮ್ಗೆ ಅಂತ ಹೇಳಿದ್ರೆ ನಾವು ಶೇರಿಂಗ್ ಹಿಡಿದು ರೋಡಲ್ಲಿ ನೋಡಿದ್ರೆ ನಮ್ ಜೀವನಕ್ಕೆ ಅವತ್ತು ಊಟ ಸಿಗ್ತಾ ಇದ್ದು ನಿಜ ಅಲ್ವಾ. ಅದಾದ್ರೆ ಕೊರೋನಾದಲ್ಲಿ ನಾವೇನೋ ಆಟೋ ಓಡಿಸಲ್ಲ, ಯಾರು ಬಂದು ಏನಪ್ಪ ನಿನ್ ಕಷ್ಟ ಅಂತ ಕೇಳ್ದೋರಿದ್ದಿಲ್ಲ. ನಮ್ಗೇನೋ ಒಂದು ಇಂಜೆಕ್ಷನ್ ಬೇಕು, ಒಂದು ಬೆಡ್ ಬೇಕು ಅಂದ್ರೆ ಯಾರು ಕೇಳ್ದೋರಿದ್ದಿಲ್ಲ. ಅಂತ ಕಷ್ಟದ ಟೈಮಲ್ಲೆಲ್ಲ ಸ್ಟೇರಿಂಗ್ ಹಿಡ್ಕೊಂಡು ಇವತ್ತು ಬೆಂಗಳೂರಲ್ಲಿ ಯಶಸ್ವಿಯಾಗಿ ಆಟೋ ಓಡಿಸ್ಕೊಂಡಿದ್ರ. ನಿಮ್ಗೂ ಕೂಡ ಸಂಘಟನೆ ಪರವಾಗಿ ಅಭಿನಂದನೆಗಳು. 5 ವರ್ಷ ಒಳಗಡೆ 2, 3, 1 ವರ್ಷ ನಿನ್ನೆ ಮೊನ್ನೆ ನಿಮ್ಗಳ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ ಆಯ್ತಾ. ಏನಕ್ಕೆ ನಿಮ್ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ ಅಂತ ಹೇಳಿದ್ರೆ, ನಾನು ಯಾರು ಗೊತ್ತಾ, ನಮ್ ಏರಿಯಾ ಗೊತ್ತಾ? ಸರಿನಾ ಅಣ್ಣ? ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಿಂದ್ಗಡೆದೆಲ್ಲ ಹೇಗಿದ್ರು, ಹೇಗ್ ಕಷ್ಟ ಪಡ್ತಾ ಇದ್ರು, ಆಟೋ ಚಾಲಕರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಸ್ವಲ್ಪ ಗೊತ್ತಿರಲ್ಲ. ಬಿಸಿ ರಕ್ತ ಇರುತ್ತೆ. ಯಾರೋ ನಮ್ಮನ್ನ ಯಾರೋ ಒಂದ್ ಮಾತಾಡಕ್ಕೆ ಬಿಡಿಸ್ಕೊಳಕ್ ಯಾರೋ ಒಬ್ರು ಬರ್ತಾರೆ. ನಮ್ಮ ಏರಿಯಾಗ ನಾನೇ ಹುಲಿ ಸಿಂಹ. ಏನ್ ಗಣೇಶ? ಆ ತರ ಮಾಡಿರ್ತೀರಾ, ಏನೇನೋ ಕೆಲಸ ಮಾಡಿರ್ತೀರಾ. ಬಟ್ ಅನಿವಾರ್ಯ ಕಾರಣಗಳಿಂದ ಆಟೋ ಓಡಿಸೋದು ಬಂದಿರ್ತೀರಾ. ಇಂಥ ಸಮಯದಲ್ಲಿ ನೀವುಗಳೆಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ದೇ ಆದಂತ ಕೆಲವೊಂದು ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಹಿರಿಯರು 30 ವರ್ಷದವ್ರು ಇದ್ದೀರಾ, 3 ತಿಂಗಳಿಂದ ಆಟೋ ಹೊಡೆದಿರೋರು ಇರ್ತೀರಾ. ಅಂತವ್ರ ಹತ್ರ ನಿಮ್ಗೆಲ್ಲ ಏನ್ ಅವ್ರ ಅನುಭವಗಳನ್ನೆಲ್ಲ ಹಂಚ್ಕೊಂಡು ನೀವುಗಳು ಯಾವ ರೀತಿ ಮಾದರಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಸರಿನಾ? ನನ್ನ ಉದ್ದೇಶ ಅಷ್ಟೇ, ಆಟೋದವರು ಯಾವ ರೀತಿ ಇರ್ಬೇಕು ಮತ್ತೆ ನಿಮ್ಗೆ ಯಾವ ರೀತಿ ಗೌರವ ಕೊಡ್ಬೇಕು ಬೇರೆಯವ್ರು ಅನ್ನೋದೇ. ಅದನ್ನ ನಾನು ನಿಮ್ಗೆ ಹೋಗ್ತಾ ಹೇಳ್ತೀನಿ. ಹೊಸದಾಗಿ ಆಟೋ ಹಿಡಿದು ಎಲ್ಲರೂ ಕೂಡ ಒಂಥರ ಮಾದರಿಯಾಗಿ ಬದುಕೋದಕ್ಕೆ ನಮ್ಮ ಸ್ಟೇರಿಂಗ್ ಹಿಡಿದಿರೋಂತ ನಿಮ್ಮೆಲ್ಲರೂ ಕೂಡ ಸಂಘಟನೆಯ ಹಿರಿಯರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಆಟೋ ಸಂಘಟನೆಗೆ ಸೇರ್ಕೊಂಡ್ರೆ ನನಗೇನು ಅಂತ ಕೆಲವ್ರು ಲಾಭ ಇರುತ್ತೆ. ಯಾರೋ ಅಧ್ಯಕ್ಷ ಆಗ್ತಾರೆ, ಯಾರೋ ಮಾಡ್ತಾರೆ, ನನ್ಗೇನು ಅಂತ ಇರುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಯಾರು ಕೂಡ ಜೇನು ಕಟ್ಟೋದಕ್ಕೆ ಗೂಡಿಗೆ ಕೈ ಹಾಕಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದು ಇಂಡಿಯಾಗೆ ಬಂದು ಕಚ್ಚುತ್ತೆ ಅಂತ. ಅದೇ ನೀವು ಎಲ್ಲ ಒಂದ್ ದಾರಿಯಲ್ಲಿ ಯಾವ್ದೋ ಒಂದ್ ನಾಯಿನೋ ಬೇಕೋ ಮಗಿದ್ರೆ ಕಾಲಲ್ಲೋ ಕೈಯಲ್ಲಿ ಎತ್ತು ಬಿಸಾಕ್ಬಿಡ್ತೀರಾ. ಏನಕ್ಕಂದ್ರೆ ಅದು ಒಂದೇ ತಾನೇ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಈ ಉದ್ದೇಶ, ಸಂಘಟನೆಗಳ ಉದ್ದೇಶನೂ ಅಷ್ಟೇ. ನಾವು ಒಗ್ಗಟ್ಟಾಗಿರ್ಬೇಕು. ಅವ್ರ ಜೊತೆ ಜನ ಇದಾರೆ, ಅವ್ರ ಜೊತೆ ಕರೆದ್ರೆ ಒಂದ್ 4 ಜನ ಬರ್ತಾರೆ ಅಂದ್ರೆ ಬೇರೆಯವರು ಭಯ ಬೀಳ್ತಾರೆ. ಏನಕ್ಕೆ ಭಯ ಬೀಳ್ಬೇಕು? ನಾನೇನೋ ಅಂತ ತಪ್ಪು ಮಾಡ್ತೀನಿ ಭಯ ಬೀಳ್ಸ್ಕೊಂತದ್ದು ಅಂತ ಹೇಳಿದ್ರೆ, ಮನುಷ್ಯ ಅಂದ್ಮೇಲೆ ಏನೋ ಒಂದ್ ಕಷ್ಟ ಬರುತ್ತೆ, ಏನೋ ಒಂದ್ ಎಲ್ಲೋ ಒಂದ್ ನಮ್ದೊಂದ್ ಸಣ್ಣ ತಪ್ಪಾದಾಗ ಎಲ್ಲೋ ಒಂದ್ ಗಾಡಿ ನಾವು ಕರೆಕ್ಟ್ ಆಗಿ ಹೋಗ್ತೇನೆ, ಬೇರೆ ಯಾರೋ ಬಂದು ಗುದ್ದಿತಾರೆ. ಎಲ್ಲ ನಾವೇ ತಪ್ಪು ಮಾಡ್ಬೇಕಂತಿಲ್ಲ. ಕರೆಕ್ಟ್ ಆಗಿ ನಾವು ಹೋಗ್ತೇನೆ, ಯಾರೋ ಬಂದು ಗುದ್ತಾರೆ. ಆ ಕಷ್ಟ ಸುಖ ಹೇಳ್ಕೊಳಕ್ಕಾಗ್ಲಿ, ಅದ್ರ ಜೊತೆ ನಮ್ ಜೊತೆ ನಿಂತ್ಕೊಳಕ್ಕಾಗ್ಲಿ ನನ್ ಜೊತೆ ಬೇಕಲ್ಲ. ಅದಕ್ಕೋಸ್ಕರ ಸಂಘಟನೆ ಅಂತಿದ್ರೆ ನಿಮ್ಗೆ ಏನಾರ ಕಷ್ಟ ಸುಖ ಆದಾಗ, ಆರೋಗ್ಯದಲ್ಲಿ ಆದಾಗೋ, ಎಲ್ಲೋ ಒಂದು ಗಾಡಿ ಕೆಟ್ಟೋದಾಗೋ, ಎಲ್ಲೋ ಒಂದ್ ಏನೋ ಪ್ರಾಬ್ಲಮ್ ಆದಾಗ ನಾವೆಲ್ಲ ಕೂಡ ಜೊತೆ ಇರ್ಬೇಕು. ಇದೊಂದು ನಮ್ ಕುಟುಂಬ. ಮನೆಯಲ್ಲಿ ನಮ್ ಕುಟುಂಬ ಏನಂತ ನಾವು ಅಪ್ಪ ಅಮ್ಮ ತಂದೆ ತಾಯಿ ಮಕ್ಳೆಲ್ಲ ಇರ್ತೀರ, ಅದೊಂದು ಕುಟುಂಬ. ಆದ್ರೆ ಈಗ ನಾವೆಲ್ಲ ಕುಟುಂಬಗಳೇ. ಇಲ್ಲಿ ಹೆಸರುಗಳು ಗೊತ್ತು ಅಷ್ಟೇ ಹೊರತು ನೀನ್ ಯಾವ ಜಾತಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ದು ಒಂದೇ ಜಾತಿ, ಆಟೋ ಓಡಿಸೋ ಜಾತಿ. ಆಯ್ತಾ? ಈ ಜಾತಿ ನಾವೆಲ್ಲ ಬಂದ್ಮೇಲೆ ನಮ್ಗೆಲ್ಲ ನೀವೆಲ್ಲ ಕುಟುಂಬದರು. ಈ ಸಂಘಟನೆಗೆ ಬಂದ್ಮೇಲೆ ಈಗ ನನ್ನ ಪಾತ್ರ ಏನು, ನಾನ್ ಜವಾಬ್ದಾರಿ ಆಗಿರ್ಬೇಕು, ಏನಕ್ಕೆ ನಾನು ಸಂಘಟನೆಯಲ್ಲಿ ಇರ್ಬೇಕು ಅಂತ ಹೇಳಿದ್ರೆ, ಒಂದು ತಿಳ್ಕೊಳ್ಳಿ, ಸಮಾಜದಲ್ಲಿ ಪ್ರತಿಯೊಬ್ಬನು ಬದುಕ್ತಾನೆ. ಆದ್ರೆ ಕೆಲವರು ಮಾತ್ರ ಹೆಸರನ್ನ ಉಳಿಸಿ ಹೋಗ್ತಾರೆ. ಸತ್ತವ್ರು ಯಾರು ಹೆಸರುಗಳು ಎಲ್ಲಾರು ಉಳಿಸೋಗಿಲ್ಲ. ಏನ್ ಮಾಡ್ಬೋದು ನಾನು ಅಂತ ಹೇಳಿದ್ರೆ, ಈಗ ಬೆಂಗಳೂರಲ್ಲಿ ಅನಧಿಕೃತವಾಗಿ ಒಂದು 3 ಲಕ್ಷ ಆಟೋಗಳು ಓಡಿಸ್ತಾ ಇದಾರೆ. ನನಗ್ ಗೊತ್ತಿರೋಂಗೆ ಮಾಹಿತಿ ಇರೋ ಪ್ರಕಾರ. ಅದರಲ್ಲಿ ಬೆಂಗಳೂರು ನಗರ ಸಾರಿಗೆ ಇಲಾಖೆಯಲ್ಲಿ ಒಂದ್ 2 ಲಕ್ಷ ಆಟೋ ರಿಜಿಸ್ಟರ್ ಆಗಿದೆ. ಆಯ್ತಾ? 3 ಲಕ್ಷ ಆಟೋಗಳಲ್ಲಿ 2 ಲಕ್ಷ ಇರೋದು, ಇನ್ನು 1 ಲಕ್ಷ ಅನಧಿಕೃತ ಇದೆ. ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲ. ಆ 3 ಲಕ್ಷ ಆಟೋಗಳು ಇದ್ದಾಗ ಪ್ರತಿದಿನಾನು ಒಂದಲ್ಲ ಒಂದು ತಾಪತ್ರಗಳು ಆಟೋದವ್ರಿಗೆ ಇದ್ದೇ ಇದೆ. ಅದ್ರಲ್ಲಿ ಬರ್ತಾರಂತ ಆಪ್ಗಳಾಗಿರ್ಬೋದು, ಬಾಡಿಗೆಗಳಿಂದ ಆಗಿರ್ಬೋದು, ಪ್ರಯಾಣಿಕರಿಂದ ಆಗಿರ್ಬೋದು, ರಸ್ತೆ ಮೇಲೆ ನಿಂತ್ಕೊಂಡಿರುವಂತ ಪೊಲೀಸರಿಂದ ಆಗ್ಬೋದು, ನಮಗ್ ತೊಂದರೆಗಳು ಬರ್ತಾ ಇದೆ. ಈಗ ಹೇಗಾಗಿದೆ ಜೀವನ ಅಂತ ಹೇಳಿದ್ರೆ, ನಾನ್ ದಿನಕ್ಕೆ 1000 ರೂಪಾಯಿ ದುಡಿದ್ರೆ ಸಾಕಪ್ಪ, ಅವನು ಲೋನು ಅವನ ಹತ್ರ ಏನ್ ಕಟ್ಬೇಕೋ ನಾವು ಅವ್ನಿಗೆ 200-300 ರೂಪಾಯಿ ಕಟ್ಬಿಟ್ಟು ಮನೆಗೆ ಒಂದ್ 500 ರೂಪಾಯಿ ಕೊಟ್ಟು ನಾನೊಂದ್ 200 ರೂಪಾಯಿ ಗಾಡಿ ಬಾಡಿಗೆ 200 ರೂಪಾಯಿ ಡೀಸೆಲ್ ಹಾಕೊಂಡ್ರೆ ಸಾಕು ಅನ್ನೋ ತರ ಇದೀರಿ. ಅಷ್ಟು ದುಡಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ರಿ. ಏನಕ್ಕಂತ ಹೇಳಿದ್ರೆ ಅಷ್ಟು ಕಿರುಕುಳಗಳು ಅಷ್ಟು ನಮ್ಮ ಮೇಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರೋ ಒಬ್ರು ಕರೆದಿರೋಂತ ಜಾಗಕ್ಕೆ ಹೋಗಿರಲ್ಲ, ಬೇರೆ ಯಾರೋ ಪ್ರಯಾಣಿಕರ ಜೊತೆ ಮಿಸ್ಬಿಹೇವ್ ಮಾಡಿರ್ತಾರೆ. ಅದೆಲ್ಲ ಏನಾಗುತ್ತೆ, ಇವರು ನಾವು ಕರ್ದಿದ್ದ ಜಾಗ ಬರಲ್ಲ, ನಾವು ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಬೇರೆದಕ್ಕೆ ಡೈವರ್ಟ್ ಆಗ್ತಾ ಇದಾರೆ. ರ್ಯಾಪಿಡೋಗೆ ಬೇರೆದಕ್ಕೆಲ್ಲ ಹೋಗ್ತಾ ಇದಾರೆ. ಮತ್ತೆ ಇಲ್ಲಿ ಆಟೋನೇ ನಂಬ್ಕೊಂಡಿರೋಂಥವ್ರು ನಿಮ್ಮ ಜೀವನ ಏನು?
30 ವರ್ಷದಿಂದ ಆಟೋ ಓಡಿಸ್ತಾ ಇದ್ದಾರೆ ಅಂತವ್ರೆಲ್ಲ ಇವೇನೋ ಬೇಕು, ಬೇರೆ ವೃತ್ತಿ ಗೊತ್ತಿಲ್ಲ ನಮ್ಗೆ, ಬಂಡವಾಳ ಇಲ್ಲ ಬೇರೆ ಬಿಸ್ನೆಸ್ ಮಾಡೋದಕ್ಕೆ, ನಮ್ಗೆ ಗೊತ್ತಿರೋದು ಒಂದೇ ಆಟೋ ಓಡಿಸೋದು, ನಾವೆಲ್ಲ ಜೀವನ ಮಾಡ್ಬೇಕು ತಾನೆ. ಅದಕ್ಕೋಸ್ಕರನೇ ಇನ್ಮೇಲಾದ್ರೂ ನಾವು ಸ್ವಲ್ಪ ಸುಧಾರಿಸ್ಕೋಣ, ನಮ್ಮ ಮೇಲೆ ಕೆಲವೊಂದಷ್ಟು ಒಳ್ಳೆ ಕೆಲಸಗಳನ್ನ ನಾವು ಮಾಡಿ ತೋರ್ಸೋಣ ಅನ್ನೋದನ್ನ ಅಶ್ವಮೇಧ ಚಾಲಕರ ಸೇನೆಯಿಂದ ನಾವೊಂದು ಸೆಮಿನಾರು, ಲೀಗಲ್ ಅವೇರ್ನೆಸ್ ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ ಸಭೆ ಕರೆದಿರೋದು. ಅರ್ಥ ಆಯ್ತಾ? ಸರಿ ಆಯ್ತು, ನಾನು ತಪ್ಪೇ ಮಾಡಲ್ಲ, ನಾನು ಯೂನಿಫಾರ್ಮ್ ಹಾಕ್ತೀನಿ, ನನ್ನ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ, ನನಗೂ ಏನ್ ಸಂಬಂಧ, ನನಗ್ ಸಂಘಟನೆ ಬೇಕಾಗಿಲ್ಲ ಅನ್ನೋರು ಇದಾರೆ ತುಂಬಾ ಜನ. ಸರಿನಾ? ಈಗಲೂ ಎಷ್ಟೊಂದ್ ಜನ ಆಟೋಗಳಲ್ಲಿ ಆತರ ಮನೋಭಾವ ಇದೆ. ಏನಾಗುತ್ತೆ ಅಂತ ಹೇಳಿದ್ರೆ, ನೀವೆಲ್ಲೋ ಯಾರ ಹತ್ರನೋ ಫೈನಾನ್ಸ್ ತಗೊಂಡಿರ್ತೀರಾ, ಮನುಷ್ಯನ್ಗೆ ಕಷ್ಟ ಬಂದೇ ಬರುತ್ತೆ. 10ನೇ ತಾರೀಕು ಇವತ್ತು ಕಟ್ಬೇಕಾಗಿರುತ್ತೆ, ಕಟ್ಟಿರಲ್ಲ, ನಿಮ್ದು ಏನೋ ಬೇರೆ ಕಮಿಟ್ಮೆಂಟ್ ಇರುತ್ತೆ, ಈ ತಿಂಗಳು ಇವತ್ತು ಮಗುಗೆ ಲಾಸ್ಟ್ ಫೀಸ್ ಕಟ್ಲೇಬೇಕಾಗಿರುತ್ತೆ, ನೀವು ಅಲ್ಲಿ ಫೈನಾನ್ಸ್ ಕಟ್ಬೇಕಾ ಇಲ್ಲ ಮಗುದ್ ಫೀಸ್ ನೋಡ್ಬೇಕಾ? ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಕುಣ್ಸಲ್ಲ. ಬಟ್ ನಿಮ್ಗೆ ಏನಾಗುತ್ತೆ, ಇಲ್ಲಿ ಅದು ಫೈನಾನ್ಸ್ ಕಟ್ಬೇಕು, ಇಲ್ಲಿ ಮಗುದು ನೋಡ್ಬೇಕು. ಯಾರನ್ನೋ ಸಾಲ ಕೇಳ್ತೀರಾ, ನಮ್ಗಿರೋ ಫ್ರೆಂಡ್ಸ್ ಎಲ್ಲ ಗೊತ್ತಲ್ಲ, 200 ರೂಪಾಯಿ 300 ರೂಪಾಯಿ ಇದ್ರೆ ಸಾಕು ಜೀವನ ನಡೆಸೋಂತವ್ರೆ ಇರೋರು. ಯಾರು ನಮ್ಮ ಹತ್ರ ನೋಡಿದ ತಕ್ಷಣ 10,000 20,000 ಸಾಲ ಕೊಡೋರು ಯಾರು ಇಲ್ಲ ನಮ್ಗೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ಸಮಯದಲ್ಲಿ ಫೈನಾನ್ಸ್ ಅವ್ರನ್ನ ಆಟೋದವ್ರು ಎಲ್ಲಿ ರೋಡಲ್ಲಿ ಸಿಕ್ಕಿದ್ರೆ ಅಲ್ಲೇ ಇಟ್ಕೊಂಡು ಸೀಲಿಂಗ್ ಅವ್ರು ಏನ್ ಮಾಡ್ತಾರೆ, ಶೆಡ್ಗೆ ಹಾಕೊಂತಾರೆ ಗಾಡಿಗಳನ್ನ, ಅಲ್ವಾ? ಆ ಶೆಡ್ಗೆ ಹಾಕೊಂಡಾಗ ಬಿಡ್ಸ್ಕೊಬರೋರು ಯಾರು? ಏನ್ ನೀವು MLA ಫೋನ್ ಮಾಡ್ತೀರಾ, MP ಫೋನ್ ಮಾಡ್ತೀರಾ, ಇಲ್ಲ ಯಾರನ್ನ ಬೇರೆ ಯಾರಿಗಾನ ಫೋನ್ ಮಾಡ್ತೀರಾ? ಅದಕ್ಕೆ ಆಟೋದ ಬಿಡ್ಸಕ್ಕಾಗುತ್ತಾ? ಯಾರು ಬರಲ್ಲ. ಅವಾಗ ಏನಾಗುತ್ತೆ, ಸಂಘಟನೆ ಮೂಲಕ ನೀವು ಸಂಘಟನೆ ಅಧ್ಯಕ್ಷರು ತಿಳಿಸ್ತೀರಾ, ಅಧ್ಯಕ್ಷರು ನನಗ್ ಬಂದಾಗ ನಾನ್ ನೀವ್ ಎಲ್ಲಿ ಇರ್ತೀರೋ ಅಲ್ಲಿಗೆ ಬಂದು ಆ ಸ್ಟೇಷನ್ ಬಂದು ಫ್ರೀ ಆಗಿ ಲೀಗಲ್ ಅಡ್ವೈಸ್ ಕೊಟ್ಟು ನಿಮ್ ಆಟೋ ಬಿಡಿಸ್ಕೋಬೋ ಜವಾಬ್ದಾರಿ ನಮ್ದು. ಇದಕ್ಕೆ ಒಂದು ಕಾನೂನು ಸಲಹೆಗಾರ ಅಂತ ಹೇಳ್ಬಿಟ್ಟು ನಾನಿರೋದು. ನನ್ನ ಉದ್ದೇಶ ಇಷ್ಟೇ, ನೀವು ನಾನು ಆಟೋ ಫೈನಾನ್ಸ್ ಕಟ್ಟಿಲ್ಲ, ನಮ್ಮ ಅಡ್ವೊಕೇಟ್ ಬರ್ತಾರೆ ಬಿಡ್ಸ್ಕೊ ಬರ್ತಾರೆ ನೋಡ್ಕೊತಿದ್ದೀನಿ ಕೋರ್ಟ್ ಅಲ್ಲಿ ಅನ್ನೋದಲ್ಲ. ನಾವ್ ಒಂದ್ಸಲಿ ಒಬ್ಬರ ಹತ್ರ ನಾವು ಮಾತು ಕೊಟ್ಟು ಅವ್ರು ತಗೊಂಡಿದಾರ, ಅವ್ರು ನಮ್ಮ ಮೇಲೆ ಇಟ್ಟು ಫೈನಾನ್ಸ್ ಕೊಟ್ಟಿದಾರ, ಅವನು ಅದರಿಂದಾನೇ ಜೀವನ ಮಾಡ್ತಾ ಇರ್ತಾನೆ. ಅವನು ಯಾರ್ದೋ ಏನೋ ಇದ್ ಮಾಡ್ಕೊಂಡು ಬಂದಿರಲ್ಲ. ಆ ಫೈನಾನ್ಸ್ ಇಂದ 1 ರೂಪಾಯಿಗೆ 2 ರೂಪಾಯಿ ತಗೋದು ಅವ್ನ್ ಕಲೆ ಆದ್ರೆ, ನಾವ್ ಹೆಂಗೆ 200 ರೂಪಾಯಿ ಗ್ಯಾಸ್ ಹಾಕ್ಬಿಟ್ಟು 400 ರೂಪಾಯಿ ದುಡಿತಿರೋ ಹಂಗೆ ಅವನು ಮಾಡ್ತಾ ಇರ್ತಾನೆ. ನಾವು ತಗೊಂಡಿರೋ ಟೈಮ್ ಕರೆಕ್ಟ್ ಆಗಿ ಕಟ್ಬೇಕು. ತೀರಾ ಅನಾವಶ್ಯಕ ಇದ್ರೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಒಂದಿನ ಟೈಮ್ ತಗೋಬೇಕು. ಇಲ್ಲ ನಾನು ನೋಡ್ಕೊಂತೀನಿ ಮಿಡ್ತೀನಿ, ಅದೇನಾಗುತ್ತೆ ನಿನ್ ಕೈಲಿ ನೋಡು ಅಂತ ಹೇಳಿದಾಗ ಕಾನೂನಲ್ಲಿ ಬೇರೆ ಬೇರೆ ತರನೇ ನಾವು ವಾದ ವಿವಾದಗಳು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇವ್ರಿಗೆ ಗೊತ್ತಿದೆ, ಇವ್ರು ಯಾವ್ದೋ ಒಂದು ಸಂಘಟನೆಯಿಂದ ನಮ್ದು ಆಟೋ ಒಂದೇನೋ ಸೀದಾದಾಗ ಸ್ಟೇಷನ್ ಹತ್ರ ಗಾಡಿ ನಿಂತ್ಕೊಂಡಾಗ ಬೇರೆ ಬೇರೆ ತರನೇ ಆಯ್ತು. ಅವ್ರು ಯಾರೋ ಒಂದಷ್ಟು ಜನ ಬಂದ್ರು, ನಾವ್ ಒಂದಷ್ಟು ಜನ ಹೋದ್ರಿ, ಲೀಗಲ್ ಫೈಟ್ ಆಯ್ತು. ಕೊನೆಗೆ ಆಟೋ ಶೆಡ್ ಅಲ್ಲಿ ನಿಂತ್ಕೊಂತು, ಅವರು ಕೋರ್ಟಿಂದ ನೋಟಿಸ್ ತಂದ್ರು, ನಾವು ಒಂದಷ್ಟು ಮಾತಾಡಿದ್ರಿ. ಅವಾಗ ಹೊಟ್ಟೆ ಮೇಲೆ ಹಾಕೊಂಡಿದ್ದ ಯಾರು? ನೀವುಗಳು. ಅದಕ್ಕೋಸ್ಕರನೇ ಕೆಲವೊಂದು ಟೈಮಲ್ಲಂತೂ ನಾವು ನಮ್ಮ ಇತಿಮಿತಿಯಲ್ಲಿ ಇರ್ಬೇಕಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಕಾನೂನನ್ನ ಪಾಲಿಸ್ಬೇಕಾಗತ್ತೆ. ಆಗ್ಬೋದಲ್ಲ? ಸಾಧ್ಯನೇ ಇಲ್ಲ, ತೀರಾ ಆಗಲ್ಲ ಅಂದಾಗ ಅವ್ರ ಹತ್ರ ಮಾತಾಡಿ. ಯಾರು ಕೂಡ ನಿಮ್ಮನ್ನ ಇಲ್ಲ ನೀನ್ ಇವತ್ತು ನೀನ್ ಕೊಟ್ಟಿಲ್ಲ ನಾನು ಬಿಡಲ್ಲ, ನಿನ್ನ ಸಾಯಿಸೇ ಬಿಡ್ತೀರ ಅನ್ನೋ ತರ ಏನಿಲ್ಲ. ಒಂದಿನ ಟೈಮ್ ಹೆಚ್ಚೆ ಕೊಂಡೇ ಕೊಡ್ತಾರೆ. ಅಂತ ಟೈಮಲ್ಲಿ ಏನಾನ ಮಾಡಿ ಬೇರೆ ಏನಾನ ಅರೇಂಜ್ಮೆಂಟ್ ಮಾಡೋದಕ್ಕೆ ನಾವೊಂದು ಯೋಚನೆ ಮಾಡ. ಆಮೇಲೆ ನಾನು ಇವಾಗ್ಲೇ ಹೇಳ್ದಂಗೆ ಎಲ್ಲಾ ತಪ್ಪುಗಳು, ಅಣ್ಣ ನಿಮ್ಗೆ ಅರ್ಥ ಆಗ್ತದೆ ನಾನು ಹೇಳ್ತಿರೋದು, ಒಂದ್ 5 ನಿಮಿಷ ಕೇಳಿ. ನಮ್ಗೆ ಹೋಗ್ತಾ ಇರೋಂತ ಟೈಮಲ್ಲಿ ನಾವೇ ಗುದ್ದಿದ್ರು ಇಲ್ಲ ಬೇರೆಯವ್ರು ಬಂದು ನಮ್ಗೆ ಗುದ್ದೋರು ಆ ತರ ಏನಂತಾದಾಗ ಕೆಲವೊಂದ್ ಟೈಮಲ್ಲಿ ಈ ಆಟೋನ ನಾವೇ ಸೆಟಲ್ಮೆಂಟ್ ಮಾಡ್ಕೊಂತೀವಿ, ಇಷ್ಟು ಕಷ್ಟ ಆಗಿದೆ ಇಷ್ಟು ಬಿಡೋ ಅಂತ. ಕೆಲವ್ರಿಗೆ ಏನಾಗಿದೆ ಅಂದ್ರೆ ಈ ಆಟೋದವ್ರು ಅಂದ್ರೆ ಕೆಲವ್ರು ಏನೋ ನಮ್ಮೊಂದೊಂಥರ ತೀರಾ ಕನಿಷ್ಠವಾಗಿ ನೋಡ್ತಾ ಇರ್ತಾರೆ. ಇವ್ರು ಆಟೋದವರು ಏನು ಓದಿಲ್ಲ, ನಾನ್ ಏನ್ ಮಾಡಿದ್ರೆ ನಡೀತೈತೆ ಅಂತ ಹೇಳ್ಬಿಟ್ಟು ಏನೇನ್ ಮಾಡ್ತಾರೆ, ಇಂಗ್ಲಿಷ್ ಹಿಂದಿಯಲ್ಲೇ ಮಾತಾಡ್ಬಿಟ್ರೆ ಪೊಲೀಸರು ಅವ್ರಿಗೆ ಸಪೋರ್ಟ್. ಅಂತ ಟೈಮಲ್ಲೂ ಕೂಡ ನಾವು ಕಾನೂನು ಲೀಗಲ್ ಅಡ್ವೈಸ್ ಆಗಿ ನಿಂತ್ಕೊಂಡು ಸಂಘಟನೆ ಮುಂದೆ ನಿಂತ್ಕೊಂಡು ನಿಮ್ಗೆ ಏನು ಆಟೋದಲ್ಲಿ ಏನ್ ನಿಮ್ಗೆ ಏನು ನಷ್ಟ ಆಗಿದೆಯೋ ಆ ನಷ್ಟ ಬರ್ಸೋಂತ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಇಷ್ಟೆಲ್ಲ ಆದ್ಮೇಲೆ ನನ್ನ ಉದ್ದೇಶ, ಅಣ್ಣ ಇದು ಇಂಪಾರ್ಟೆಂಟ್, ರೆಕಾರ್ಡ್ ಮಾಡ್ಕೊಳ್ಳಿ. ನನ್ನ ಉದ್ದೇಶ ಒಂದಷ್ಟೇ, ಯಾವುದೇ ಪೊಲೀಸರು ಯಾರೇ ಆಗ್ಲಿ ಆಟೋದವ್ರನ್ನ ಆಟೋ ಬರ ಇಲ್ಲಿ ಕುತ್ಕೊಳ್ಳೋ ಅಂತ ಕರಿಬಾರ್ದು, ಬಂದ್ರೆ ಇಲ್ಲಿ ಅಂತ ಕರಿಬೇಕು. ಪ್ರತಿಯೊಬ್ರು ಆಟೋ ಡ್ರೈವರ್ಸ್ಗಳಿಗೆ ಗೌರವ ಕೊಡ್ಬೇಕು, ಅದು ನನ್ನ ಉದ್ದೇಶ. ಆ ಗೌರವ ಕೊಡೋ ತರ ನಾವು ನಿಮ್ಮನ್ನ ರೆಡಿ ಮಾಡುವಂತ ಮುಖ್ಯ ಉದ್ದೇಶನೇ ನಂದು. ಯಾಕಂದ್ರೆ ನಾವು ದಿನಕ್ಕೆ 500 ರೂಪಾಯಿ ದುಡಿತಿರೋ 5,000 ದುಡಿತಿರೋ ಅದು ಬೇರೆ ಪ್ರಶ್ನೆ, ಗೌರವನೇ ಮುಖ್ಯ. ಗೌರವನೇ ಇಲ್ದಿರ ನಾವು ಬದುಕಿ ಇನ್ನೇನ್ ನಿಮ್ ಮನೇಲಿ ನಿಮ್ಮ ಮಕ್ಳು ತುಂಬಾ ದೊಡ್ಡದಾಗಿ ಹೇಳ್ಕೊಂಡಿರ್ತಾರೆ, ನಮ್ಮಪ್ಪ ನಮ್ಮ ಇವರು ಅಂತ ಹೇಳ್ಬಿಟ್ಟು. ನಮ್ಮನ್ನ ಯಾರೋ ಬೇರೆಯವನು ಏಕವಚನಲ್ಲಿ ಮಾತಾಡ್ತಾ ನಮ್ಗೆ ಎಷ್ಟು ಅರ್ಥ ಆಗುತ್ತೆ ಹೇಳಿ? ಅದಕ್ಕೋಸ್ಕರ ಜೀವ ಬಿಟ್ರೂ ಪರವಾಗಿಲ್ಲ, ನಾವು ಗೌರವ ಮಾತ್ರ ಯಾವತ್ತೂ ಕಳ್ಕೋಬಾರ್ದು. ಆ ಗೌರವ ಸಿಗ್ಬೇಕು ಅಂದ್ರೆ ನಾವು ಸಂಘಟನೆಯಲ್ಲಿ ಇರ್ಬೇಕು, ನಾವು ಕೂಡ ಕಾನೂನನ್ನು ಪಾಲಿಸ್ಬೇಕು. ಇವಾಗ ನಾವೆಲ್ಲಾ ಯೂನಿಫಾರ್ಮ್ ಹಾಕೊಂಡು ಎಲ್ಲಾ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರೆ ಯಾರು ನಮ್ಮ ಹತ್ರ ಮಾತಾಡ್ತಾರ? ಯೂನಿಫಾರ್ಮ್ ಇಲ್ದಿರ ನಾವು ಬೇರೆ ತರನೇ ಮಾತಾಡಿದ್ರೆ ಅವ್ರು ನಮ್ಮನ್ನ ಏನೋ ಒಂದು ಕ್ವಶನ್ ಕೇಳೋದು. ಅದಕ್ಕೋಸ್ಕರನೇ ಮುಂದಿನ ದಿನಗಳಲ್ಲಾದ್ರೂ ಕೂಡ ನಾವು ರೋಡ್ ಮೇಲೆ ಬಂದಾಗ ಒಂದು ಶರ್ಟ್ ಅನ್ನೋದು, ಇವಾಗ ಏನೋ
ಕೆಲವ್ರು ಹೇಳೋರು ಸಾರು ನಾನು ಅವತ್ತಿಂದ ಹಿಂಗೆ ಸರ್ ಅಂತ ಹೇಳ್ಬಿಟ್ಟು ಒಂದು ಶರ್ಟ್ ಅನ್ನೋದನ್ನ ಒಂದು ಇಟ್ಕೊಳ್ಳಿ. ಆಟೋದಲ್ಲಿ ಸ್ಪೇರ್ ಆಗಿ ಒಂದು ಶರ್ಟ್ ಇಟ್ಕೊಂಡಿರಿ. ಆ ಶರ್ಟ್ ಇಟ್ಕೊಂಡಾಗ ರೋಡ್ ಮೇಲೆ ನಾವು ನಿಂತ್ಕೊಂಡಾಗ ನಮ್ಮ ವೃತ್ತಿಗೆ ನಾವು ಗೌರವ ಕೊಡೋಣ. ಸರಿನಾ? ನಾವು ಬೇರೆ ಯಾವನ್ಗೋ ಭಯ ಬೀಳೋದು ಬೇಡ, ಯಾವನ್ಗೋ ಬೇಡ. ನಮ್ಮ ವೃತ್ತಿಗೆ ಒಂದು ಗೌರವ ಕೊಡೋಣ. ಆ ವೃತ್ತಿಗೆ ಗೌರವ ಕೊಟ್ಟಂಗ ನಾವು ಯಾವ ರೀತಿ ಕಾನೂನ ಪಾಲನೆ ಮಾಡ್ತಿರೋ ನಮ್ಮನ್ನ ನೋಡ್ಬಿಟ್ಟು ಬೇರೆಯವ್ರು ನಮ್ಗೆ ಅಷ್ಟೇ ಗೌರವ ಕೊಡ್ತಾರೆ. ಸರ್ ಬನ್ನಿ ಸರ್ ಇಂಥ ಜಾಗ ನಡೀರಿ ಅಂತಾರೆ. ಕೆಲವರಾದ್ರೂ ನಿಮ್ಗೆ ಅನುಭವ ಆಗಿರುತ್ತೆ. ನಾನ್ ಹೇಳೋಣ, ಪ್ರತಿಯೊಬ್ಬ ಎಂತೆಂತ ಪ್ಯಾಸೆಂಜರ್ಗಳನ್ನ ನೀವು ಪ್ರತಿದಿನ ನೋಡ್ತಾ ಇರ್ತೀರಾ. ಕೆಲವ್ರು ನಿಮ್ಮನ್ನ ಸಿಂಗುಲರ್ ಆಗಿ ಮಾತಾಡ್ತಾರೆ, ಕೆಲವ್ರು ಸರ್ ಅಂತಾರೆ, ಕೆಲವ್ರು ಬನ್ರಿ ಅಂತಾರೆ. ಆತರ ಅಲ್ಲವಾಗುತ್ತಲ್ಲ. ಪ್ರತಿಯೊಬ್ರು ನನ್ನ ಸರ್ ಅಂತ ಮಾತಾಡ್ಸ್ಬೇಕು, ಪ್ರತಿಯೊಬ್ರು ನನ್ಗೆ ಗೌರವ ಕೊಡ್ಬೇಕಂದ್ರೆ ನಾನ್ ಯಾವ ರೀತಿ ಬದುಕ್ಬೇಕು, ನಾನ್ ಯಾವ ರೀತಿ ಇರಬೇಕು ಅನ್ನೋದನ್ನ ನಿಮ್ಗೆ ಬಿಟ್ಟಿರೋದು. ಅರ್ಥ ಆಯ್ತಲ್ಲ ನನ್ನ ಕಾನ್ಸೆಪ್ಟ್ ಏನು ಅಂತ? ಇದು ಪ್ರತಿಯೊಬ್ರು ಗೌರವ ಸಿಗ್ಬೇಕು, ಪ್ರತಿಯೊಬ್ರಿಗೂ ಆದಂತ ಕಾನೂನಿನ ರಕ್ಷಣೆ ಸಿಗ್ಬೇಕು, ನಾವೆಲ್ಲ ಒಗ್ಗಟ್ಟಿರ್ಬೇಕು ಅನ್ನೋದೇ ಅಶ್ವಮೇಧ ಚಾಲಕ ಸೇನೆಯ ಒಂದು ಉದ್ದೇಶ. ಆಗ್ಬೋದಾ?